See, whatever the care for the country, we belongs to country. Country is important. Government will decide. As a public, we should support for that. Always. My question is sir, Yeah. ನಮ್ಮ ಏನು ಸರ್ಕಾರ ನಿರ್ಧಾರ ತಗೊಳುತ್ತೆ ನಮಗೂ ಗೊತ್ತಿಲ್ಲ. ವೆದರ್ ಅವರು ಬಾರ್ಡರ್ ಅಲ್ಲಿ ನಿಂತ್ಕೊಂಡು ವಾರ್ ಮಾಡ್ತಾರಾ ಅಥವಾ ಏರ್ ಸ್ಟ್ರೈಕ್ ಮಾಡ್ತಾರಾ ಅಥವಾ ಉಗ್ರರನ್ನೇ ಟಾರ್ಗೆಟ್ ಮಾಡಿ ಕೊಲ್ತಾರಾ ಅದು ನಮಗೂ ಗೊತ್ತಿಲ್ಲ. ಫಸ್ಟ್ Already see. ಯಾವ ತರ ಮೋದಿ ತಗೋಬಹುದು ನಿರ್ಧಾರನ ಅನ್ನೋದು Already they are taken decision. Surgical strike is going on. They don't want to exposure for media. See, during the Pulwama, even Kargil time, whatever, same thing will continue. They know. Yes. ಗೊತ್ತಿದೆ ಸರ್ ಯಾವ ತರ ಬಟ್ ಏನಾಗುತ್ತೆ, ನೀವು ಕ್ವಶನ್ಸ್ ಕೇಳಿದಾಗ ಪಬ್ಲಿಕ್ನ ಒಂಥರ ಇನ್ಸ್ಟಿಗೇಟ್ ಮಾಡಿದಾಗ ಆಗುತ್ತೆ. ಬಾಂಬ್ ಹಾಕ್ಬೇಕಾ ಅಂತಂದೇಳಿ. ಸಿ ದರ್ ಈಸ್ ಎ ವೇ ಟು ಇಲ್ಲ ಆ ಥರ ಅಲ್ಲ. ಹೌದೌದು, ಹಾಕ್ಬೇಕಾ ಈ ಥರ ಇದೆ ಅಂತಂದು ಅದೇನಾಗುತ್ತೆ. ಸಿ ಎಮೋಷ್ನಲಿ ಟಾಕಿಂಗ್ ಈಸ್ ಡಿಫ್ರೆಂಟ್, ಎಮೋಷ್ನಲಿ ಇಟ್ ಈಸ್ ಟಾಕಿಂಗ್ ಈಸ್ ಡಿಫ್ರೆಂಟ್. ಬಟ್ ನೋ, ಆಲ್ವೇಸ್ ಇಟ್ಸ್ ಎ ಕಂಟ್ರಿ. ವಿ ಆರ್ ವರ್ಕಿಂಗ್ ಫಾರ್ ಕಂಟ್ರಿ. ಯಾರೇ ಇರ್ಬೋದು, ನೇಬರಿಂಗ್ ಶುಡ್ ಬಿ. ಅದೇನೋ ಫೆಮಿಲಿಯಾರಿಟಿ ಬ್ರೀಡ್ಸ್ ವೆಲ್ ಅನ್ನಾಗೆ ಅವರ್ ಬಾರ್ಡರ್ ಆರ್ ವಾಟ್ ಎವರ್ ಇಟ್ ಮೇ ಬಿ, ದಟ್ ಈಸ್ ದ ಮೇನ್ ಕ್ರೈಟೀರಿಯಾ. ಓಕೆ, so don't worry, we will support for that. Definitely we will support for that, and always nation first. But no, ಈಗ ನಾನು ಹೇಳಿದ್ದು ಎಕಾನಮಿ ಬಿದ್ದೋಗುತ್ತೆ. ಹೌದು ಅಲ್ಲ, ಚೀನಾ ಸಪೋರ್ಟ್ ಮಾಡ್ತಾರೆ, ವೆರಿ ಟ್ರೂ. ಟರ್ಕಿ ಹೌದು ಸಪೋರ್ಟ್ ಮಾಡ್ತಾರೆ ಅಂತ ಅದು ಆಲ್ರೆಡಿ ಬರ್ತಾ ಇರುವಂತಹ ಸುದ್ದಿ. ಹೌದು ನನ್ನ ಕನ್ಸರ್ನ್ ಏನಾಗಿತ್ತು, ವೆದರ್ ಯಾವ ತರ ಯುದ್ಧ ಮಾಡಬಹುದು ನಮ್ಮ ಮೋದಿ ಅನ್ನೋದೇ ನನ್ನ ಪ್ರಶ್ನೆ. ಹೌದು. ಅದಕ್ಕೆ See, we are advanced in the world. Even no 7th position, even army, navy or air force, no, it's very good. And Russia is supporting, and even America is also. And we are since from independence time, India coexisting peace country. Always we promote for NAM policy ನೇ ಆಗಿದೆ. ನಮ್ಮ ಬಾರ್ಡರ್ನಲ್ಲಿ ಏನು ಟೆರರಿಸ್ಟ್ ಭಯೋತ್ಪಾದಕರಿದ್ದಾರೋ ಅವ್ರ ಒಳಗಡೆ ನುಸುಳಿ ಏನು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಮಟ್ಟ ಹಾಕಿ ನೆಕ್ಸ್ಟ್ ಫರ್ದರ್ ಪಾಕಿಸ್ತಾನದ ಮೇಲೆ ಮಾಡಬೇಕು. ಫಸ್ಟು ಬರೋರು ಅಲ್ಲಿ ಯಾರು ಬರ್ತಿದ್ದಾರೆ ಅವ್ರನ್ನ ಹೊಡಿಬೇಕಲ್ಲ, ಹೊಡೆದು ಅದಕ್ಕೇನು ಸಂಬಂಧ ಪಾಕಿಸ್ತಾನದವರೇ ಮಾಡಿದ್ದಾರೆ ಅಂದರೆ ಎವಿಡೆನ್ಸ್ ಕರೆಕ್ಟಾಗಿ ಇಟ್ಕೊಂಡು ಮುಂದೆ ಅವರು ಮಾಡಿದರೆ, ಯುದ್ಧ ಮಾಡಿದರೆ ಅದು ಕರೆಕ್ಟು. ಈಗಾಗಲೇ ಪಾಕಿಸ್ತಾನ ನಮ್ಮ ಅಂದರೆ ನವೇನ್ ಸಿಂಧು ನದಿ ನೀತಿನ ನಾವು ವಾಪಸ್ ತಗೊಂಡ್ವಿ, ಅದಕ್ಕೇನೆ ಈಗಾಗಲೇ ಅರ್ಧ ತತ್ತರಿಸಿ ಹೋಗ್ಬಿಟ್ಟಿದೆ. ಇನ್ನೂ ಯುದ್ಧ ಆಗಬೇಕು ಅನ್ನೋದಾದರೆ ಯಾವ ರೀತಿ ಆಗ್ಬೋದು? ಅದೇ ಹೇಳಿದ್ನಲ್ಲಮ್ಮ, ಇವಾಗ ಫಸ್ಟು ಭಯೋತ್ಪಾದಕರನ್ನು ಮಟ್ಟ ಹಾಕಿ ನೆಕ್ಸ್ಟು ಅವರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಎಲ್ಲರನ್ನೂ ತೊಗೊಂಡು ಆ ಮೂಲಕ ಯುದ್ಧ ಮಾಡಿದರೆ ಅದು ಕರೆಕ್ಟಾಗಿರುತ್ತೆ. ಏಕ್ದಮ್ ಒಂದೇ ಸರ್ತಿ ಯುದ್ಧ ಮಾಡಿದಾಗ ಅವರು ಇನ್ಯಾರ್ದು ಸಪೋರ್ಟ್ ತೊಗೊಳ್ಳೋದು, ಒಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಯಾರೋ ಮಾಡಿದ್ದು ಇದರಿಂದ ಇಡೀ ನಮ್ಮ ಪ್ರಪಂಚಕ್ಕೆ ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಈಗ ಅವ್ರಿಗೆ ಸಪೋರ್ಟರ್ಸು ಚೈನಾ ಆಗಲಿ ಮತ್ತೊಂದಾಗಲಿ ಮುಸ್ಲಿಮ್ ಕಂಟ್ರೀಸ್ ಆಗಲಿ ಅವ್ರು ಬರ್ತಾರೆ. ಈಗ ನಮ್ಮ ಕಡೆಯಿಂದ ಬೇರೆಯವರು ರಷ್ಯಾ ಅವರೆಲ್ಲ ಸಪೋರ್ಟ್ ಬರ್ತಾರೆ. ಒಟ್ಟಿನಲ್ಲಿ ಇದರಿಂದ ವರ್ಲ್ಡ್ ವಾರ್ ಆಗಿ ಜನಕ್ಕೆ ತೊಂದರೆ. ಈ ರೀತಿ ಕೆಲಸ ಮಾಡೋರನ್ನ ಮಟ್ಟ ಹಾಕಬೇಕು. ಈ ರೀತಿ ಏನು ತೊಂದರೆ ಮಾಡ್ತಾರೆ, ಒಂದು ನಮ್ಮ ದೇಶಕ್ಕೆ ಏನು ತೊಂದರೆ ಮಾಡ್ತಾರೆ ಅದನ್ನು ಮಟ್ಟ ಹಾಕಿ ನೆಕ್ಸ್ಟ್ ಫರ್ದರು ಇನ್ನೇನು ಚಾನ್ಸೇ ಇಲ್ಲ ಅಂತಂದಾಗ ಗೋ ಹೆಡ್ ಮಾಡಬೇಕು. ಯುದ್ಧ ಬೇಕಾ ಬೇಡವಾ? ಯುದ್ಧ ಬೇಕಮ್ಮ ಈಗ. ಯಾಕಂದರೆ ಇಷ್ಟರವರೆಗೂ ನಾವು ತುಂಬ ತಡ್ಕೊಂಡು ಹೋಗಿದ್ದೀವಿ. ಹೆಂಗೆ ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲಿ ಅಂತ ಕಾಂಪ್ರಮೈಸ್ ಮಾಡ್ಕೊಳೋದು. ಈಗ ಬೇರೆ ಏನು ವಿಧಿ ಇಲ್ಲ, ನಾವು ಮಾಡಲೇಬೇಕು. ಫಸ್ಟ್ POK ಅಂತ ಏನಿದೆಯಲ್ಲ ಅದನ್ನು ಹೊಡೆದು ಫಸ್ಟ್ ನಾವು ಅದರಿಂದ ಇದು ಮಾಡಬೇಕು. ಭಯೋತ್ಪಾದಕನ ಬ್ಯಾಲೆನ್ಸ್ ಇಲ್ದಂಗೆ ಕಟ್ ಮಾಡಬೇಕು. ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾರೆ, ಅದಕ್ಕೆ ಒಂದೊಂದನ್ನು ಹುಡುಕಿ ಒಬ್ಬೊಬ್ಬರನ್ನ ಅಳಿಸಿ ಲಾಸ್ಟು ಇದಿರೋದೇ ಯುದ್ಧ ಮಾಡೋದು. ಎಸ್, ವಿ ವಾಂಟ್ ಅ ವಾರ್, ದೆನ್ ಓನ್ಲಿ ಇಟ್ ವಿಲ್ ಬಿ ಸೆಟಲ್ಡ್. ಈಗ ಮೋದಿ ಅವ್ರ ಮುಂದಿನ ನಡೆ ಏನಾಗಿರ್ಬೋದು? ಈಗಾಗಲೇ ಅವರು ಕಂಪ್ಲೀಟ್ ಅಧಿಕಾರನ ಸೇನೆಗೆ ಕೊಟ್ಬಿಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ? ಇಲ್ಲ, ಅವ್ರು ಅದೇ ಸೇನೆಗೆ ಕೊಡಲಿ. ಸೇನೆ ಓನ್ಲಿ ಲೆಟ್ ದಟ್ ಆರ್ಮಿ ಓನ್ಲಿ ಟೇಕ್ ಅ ಡಿಸಿಷನ್. ಅಲ್ಲಿ ಏನೇನಾಗ್ತಾ ಇದೆ ನೋಡಿ, ಆರ್ಮಿನೇ ಡಿಸಿಷನ್ ತೊಗೊಳ್ಳಿ. ಯುದ್ಧ ಆಗಲಿ, ಏನಾಗೋದಿಲ್ಲ, ಯುದ್ಧ ಆಗಲಿ. ಈಗ GDP ಬಿದ್ದೋಗುತ್ತೆ, ಪರವಾಗಿಲ್ಲ, ಅದು ಸ್ವಲ್ಪ ದಿವಸ ಅಷ್ಟೇ. ಒನ್ಸ್ ಎವ್ರಿಥಿಂಗ್ ಇಸ್ ಸೆಟಲ್ ಮತ್ತು ಎವ್ರಿಥಿಂಗ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ಅದು ಶೂರಾಗಿ ಆಗುತ್ತೆ, ಬಟ್ ಆಗಲೇಬೇಕಿದು. ಮೋದಿ ಅವರು ಯಾವ ರೀತಿಯಾಗಿ ನಿರ್ಧಾರ ತಗೋಬೇಕು? ಯುದ್ಧ ಅಂದರೆ ಯಾವುದರ ಮೇಲೆ ಯುದ್ಧ? ಪಾಕಿಸ್ತಾನದ ಮೇಲೆ ಮಾಡೋ ಅವಶ್ಯಕತೆ ಸದ್ಯಕ್ಕೆ ಇಲ್ಲ. ಏನಕ್ಕೆ ಅಂತಂದರೆ ನಮ್ಮ ದೇಶದೊಳಗೆ ದಗಲ್ಬಾಜಿಗಳು, ಹಲಾಲ್ಕೋರು, ಲೋಫರು, ಲಫಂಗು, ದೇಶದ್ರೋಹಿಗಳು ಇದಾರಲ್ಲ, ಫಸ್ಟ್ ಅವ್ರನ್ನ ಮಟ್ಟ ಹಾಕಬೇಕು. ದೇಶದ ಹಿತಚಿಂತನೆಯನ್ನು ಬಿಟ್ಟು ದೇಶಕ್ಕೋಸ್ಕರ ಆಡಳಿತವನ್ನು ಮಾಡೋದು ಬಿಟ್ಟು ಸ್ವಾರ್ಥ ರಾಜಕಾರಣಿ ಮಾಡ್ತಾರಲ್ಲ, ಜಾತಿ ಇಟ್ಕೊಂಡು
ಅಂಥವ್ರನ್ನ ಮೊದಲ ಹುಡುಕಿ ಗುಂಡಿಟ್ಟು ಸಾಯಿಸ್ಬೇಕು. ಯಾವುದೇ ಪಕ್ಷದವ್ರು ಇರಲಿ ಅಂಥವ್ರನ್ನ ಹುಡುಕಿ ಸಾಯಿಸ್ಬೇಕು ಮೊದಲು. ಆಮೇಲೆ ಫರ್ದರ್ ಆ್ಯಕ್ಷನ್. ನೀವು ಹೇಳ್ತಾಯಿದ್ರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಬೇಕಂತ, ಅದಕ್ಕಿಂತ ಭಯಾನಕವಾದ ಯುದ್ಧ ಮಾಡುವಂಥದ್ದು ಕೆಪಾಸಿಟಿ ಭಾರತ ದೇಶಕ್ಕೆ ಇದೆ. ಎಕ್ಸಾಂಪಲ್, ಈಗ ಸಿಂಧು ನದಿ ನೀರನ್ನು ಬ್ಯಾನ್ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದಾರಲ್ವಾ, ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಸಾಕಿನ್ನು ಅಲ್ಲಿಂದ ಅವರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾರು ವಿರೋಧಿಗಳನ್ನು ವ್ಯೂ ನೋಡಿದ್ರೆ ಈಗಾಗಲೇ ಸಿಂಧು ನದಿ ಬದ್ದು ಹೋಗ್ತಾ ಇದೆ. ಅದರಲ್ಲಿ ಈ ಟಿ ವಿ ಮಾಧ್ಯಮಗಳಲ್ಲಿ ಬರುವುದೆಲ್ಲ ಎಷ್ಟು ಸರಿಯೋ ಸುಳ್ಳು ಅನ್ನೋದು ಕಾಂಪಿಟೇಷನ್ ಅಲ್ವಾ. ಸುಳ್ಳು ಪ್ರಚಾರ ಮಾಡುವ ಮಾಧ್ಯಮಗಳಿದಾವೆ, ಅವನ್ನ ನಂಬೋಕ್ಕಾಗಲ್ಲ. ಅದರಿಂದ ವಾಸ್ತವ ಸಂಗತಿ ಏನು ಅಂತಂದ್ರೆ, ಮೊದಲು ಎಲ್ಲಿ ವೈರಿಗಳಿದಾರೋ ಅವರಿಗೆ ಅನುಕೂಲತೆಗಳನ್ನು ಕಡಿವಾಣ ಹಾಕಬೇಕು, ಅನಾನುಕೂಲತೆಗಳು ಸೃಷ್ಟಿ ಮಾಡಬೇಕು. ಅವಾಗ ಕೈ ಬಂದಾಗತ್ತೆ. ಯುದ್ಧ ಮಾಡೋದ್ರಿಂದನ ಮೊದಲನೇ ಸ್ಟೆಪ್ಪಲ್ಲಿ ಹೋಗೋದು ಅಪಾಯಕಾರಿ. ಮೊದಲು ಅವ್ರಿಗೆ ಏನೇನು ಆಹಾರ ನೀರು ಅದು ಅವಾಯ್ಡ್ ಮಾಡಬೇಕು, ಅದು ಸಿಗ್ಲಂಗೆ ಮಾಡಬೇಕು. ಮೊದಲನೇ ವೆಪನ್ ಅದು. ಅವಾಗ ಏನಾಗುತ್ತೆ, ಯಾವಾಗ ಅವ್ರಿಗೆ ಅನುಕೂಲತೆಗಳು ಅನಾನುಕೂಲತೆಗಳಾಗಿ ಪರಿವರ್ತನೆ ಆಗ್ತಾವೋ ಆವಾಗ ಅವ್ರದ್ದು ಕೈ ಕಟ್ಟಾಗತ್ತೆ. ಆಮೇಲೆ ಹೇಳ್ದಂಗೆ ಕೇಳ್ತಾರೆ. ಯುದ್ಧ ಮಾಡೋದೇನು ಹಿಡ್ಕೊಂಬಂದು ಅವ್ರನ್ನ ಒಳಗೆ ಹಾಕ್ಬೋದು ಎಲ್ಲೆಲ್ಲಿದ್ದಾರಲ್ಲಿ ಅಂತೇಳಿ. ಯುದ್ಧ ಮಾಡೋದ್ರಿಂದ ಅವರಿನ್ನೂ ಬೇರೆ ಬೇರೆ ಹಾದಿ ಹುಡುಕ್ತಾರೆ. ಯುದ್ಧ ಮಾಡಬೇಕು, ಇನ್ನಿದು ಆಗೋದು. ನಾವು ಏನು ಸಿಂಧು ನದಿ ನಾವು ವಾಪಸ್ ತಗೋಬೇಕು, ಹಾಗೆ ನಮ್ಮ ಭಾರತದಿಂದ ಏನು ಸಪ್ಲೈ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಈರುಳ್ಳಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಎಲ್ಲ ನಮ್ಮ ಭಾರತದಿಂದನೇ ಹೋಗ್ತಿತ್ತು. ಆ್ಯಂಡ್ ಪಾಕಿಸ್ತಾನದಲ್ಲಿ ಅವರ ಪತ್ರಕರ್ತನೇ ಒಬ್ಬರು ಹೇಳಿದ್ದಾರೆ 6 ತಿಂಗಳಿಂದ ಗ್ಯಾಸ್ ಇಲ್ಲ ಮನೆಗೆ. ಅಂದರೆ ಈಗಾಗಲೇ ಅವರ ಆರ್ಥಿಕತೆ ಕೊಲ್ಯಾಪ್ಸ್ ಆಗಿದೆ. ಇನ್ನು ನಮ್ಮ ಮೇಲೆ ದಾಳಿಗೆ ಬರ್ತಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅವ್ರ ಆರ್ಥಿಕತೆ ಈಗಾಗಲೇ ಇಲ್ಲ ಅದು ಆ ದೇಶದಲ್ಲಿ. ಇನ್ನೊಂದು ನಿಮಗೆ ಮುಖ್ಯವಾದ ಸಂಗತಿ, ಯಾವ ಮನುಷ್ಯನಿಗೆ ಭಯ ಆಗುತ್ತೋ, ಸೋಲ್ತನೂ ಭಯ ಆಗುತ್ತೋ, ಅವ್ರೇನು ಮಾಡ್ತಾರಂದ್ರೆ ಉದ್ವೇಗಕ್ಕೊಳಗಾಗಿ ಏನೇನೋ ಮಾತಾಡ್ತಾರೆ. ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ, ಅದೆಲ್ಲ ಉದ್ವೇಗಕ್ಕೊಳಗಾಗಿ ಅದರಿಂದ ಏನೂ ಆಗಲ್ಲ. ನೀವು ಹೇಳಿದ್ರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದ್ರಿಂದ ಅವ್ರಿಗೀಗ ಚೈನಾ, ನಿಮಗೆ ಗೊತ್ತಿದೆ, ನಮ್ಮ ಪಕ್ಕದ ದೇಶ ಚೈನಾನೂ ಕೂಡ ನಮಗೆ ಶತ್ರು ದೇಶನ ಒಂಥರ. ಯಾವುದರಲ್ಲಿ ವ್ಯಾಪಾರ ದೃಷ್ಟಿಯಿಂದ ನೋಡಿದಾಗ ನಮಗೆ ಪಾಕಿಸ್ತಾನಕ್ಕಿಂತನೂ ಹೆಚ್ಚಿನ ಶತ್ರು ದೇಶ ಅಂದರೆ ಚೀನಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅವ್ರಂಗೆ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಚೀನಾದವ್ರಿಗೆ ಸಪೋರ್ಟ್ ಮಾಡಿದರೆ ನಾವು ಇವನು ಚೀನಾದವ್ರಿಗೆ ಮಾರ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ನಮ್ಮದು ಭಾರತ ದೇಶ. ನಮ್ಮ ದೇಶದಲ್ಲಿ ಇರುವಂಥ ಮನಸ್ಥಿತಿ ಹೇಗೆಂದ್ರೆ ಸರ್ವೇ ಜನ ಸುಖಿನೋ ಭವಂತು ಅನ್ನೋರು ನಾವು. ನಮಗೆ ಕಷ್ಟ ಆದರೂ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕನ್ನೋ ಮನಸ್ಥಿತಿಯಲ್ಲಿ 100ಕ್ಕೆ 90% ಜನ ನಮ್ಮ ದೇಶದಲ್ಲಿ ಇರೋರು. ಅವ್ರು ಮುಸ್ಲಿಮ ಇರಲಿ, ಹಿಂದೂನೇ ಇರಲಿ, ಕ್ರಿಶ್ಚಿಯನ್ ಇರಲಿ, ಎಲ್ಲೂ ಇದ್ದಾರೆ. ಅದರಲ್ಲಿ ನಮ್ಮ ದೇಶದ್ರೋಹಿಗಳು ಹಿಂದೂಗಳಲ್ಲೇ ಜಾಸ್ತಿ ಇರೋದು. ಮುಸಲ್ಮಾನರಿಗಿಂತನೂ ನಮ್ಮ ದೇಶದಲ್ಲಿ ಹಿಂದೂಗಳೇ ಜಾಸ್ತಿ ದೇಶದ್ರೋಹಿಗಳು. ಮೊದಲು ಅವ್ರನ್ನ ಮಟ್ಟ ಹಾಕಬೇಕು. ಅವ್ರು ಯಾರೇ ಇರಲಿ, ಅವರು ಹುಡುಕಿ ಸಾಯಿಸ್ಬೇಕು. ಅಂಥ ಕಾನೂನು ತರಬೇಕು. ದೇಶಕ್ಕೋಸ್ಕರ ಅಭಿಮಾನ ಬಿಟ್ಟು ಮಾತಾಡೋರನ್ನ ಫಸ್ಟ್ ನಮ್ಮ ದೇಶದಲ್ಲಿ ಏನು ಮಾಡಿದ್ದಾರೆ, ವಾಕ್ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ. ಅದೇ ಒಂದು ದೊಡ್ಡ ತಪ್ಪು. ಅದನ್ನು ಫಸ್ಟ್ ಅವಾಯ್ಡ್ ಮಾಡೋಕೆ. ವಾಕ್ ಸ್ವಾತಂತ್ರ್ಯ ಅಂದರೆ ನಾವು ನೋಡ್ತೀವಿ ಕಾಂಜಿ ಪಿಂಜಿಗಳು ಅಂತ ಹೇಳ್ಬೋದು. ನಾವು ಕಾಂಜಿ ಪಿಂಜಿ ಅವರೆಲ್ಲ ಯಾವಾಗ ದೇಶ ವಿರೋಧಿ ಮಾತಾಡಿದವರು ಅಂಥವ್ರೆಲ್ಲ ಕಾಂಜಿ ಪಿಂಜಿಗಳು. ಅಂಥವ್ರು ಹುಡುಕಿ ಮಟ್ಟ ಹಾಕ್ಬೇಕ್ರಿ. ಆಮೇಲೆ ಯಾವ ಇದರಲ್ಲಿ ಗ್ರಂಥದಲ್ಲಿ ಹೇಳಿಲ್ಲ, ಭಗವದ್ಗೀತೆಯಲ್ಲಿಯೂ ಹೇಳಿಲ್ಲ, ಕುರಾನಲ್ಲಿ ಹೇಳಿಲ್ಲ, ಬೈಬಲಲ್ಲಿ ಹೇಳಿಲ್ಲ, ಇನ್ನೊಂದು ಒಂದು ಜಾತಿನ ಸಾಯಿಸ್ಬಿಟ್ಟು ಇನ್ನೊಂದು ಜಾತಿ ಸೃಷ್ಟಿ ಮಾಡಿ ಅದನ್ನ ಮೇಲೆ ಅಂತೇಳಿ ಹೇಳಿಲ್ಲ. ನಾನೀಗಲೂ ಕಂಠಾಘೋಷವಾಗಿ ಹೇಳ್ತೀನಿ, ನಮ್ಮ ಜಗತ್ತಿಗೆ ಯಾವುದರ ಒಂದು ಗ್ರಂಥ ಇದೆ ಅಂತಂದ್ರೆ ಅದು ಭಗವದ್ಗೀತೆನೇ. ಅದ್ರಾಗ ಯಾವುದೇ ಅನುಮಾನನೇ ಇಲ್ಲ. ಅದ್ರಾಗ ಒಂದು ಜಾತಿ ಹುಡ್ಕೊಂಬನಿ ನೀವು ಹೇಳ್ದಂಗೆ ಕೇಳ್ತಾನೆ, ಒಂದು ಜಾತಿ ವಿಷಯ ಆಗಿರ್ಬಾರ್ದು, ಇದರಲ್ಲಿ ಆಗಿರ್ಬೋದು. ಓಕೆ, ಆ ಥರ ಬಂದಾಗ ಅದು ಯಾವುದು ಏನೂ ಇಲ್ಲ. ಫಸ್ಟು ಇವ್ರನ್ನ ಮಟ್ಟ ಆಗಬೇಕು. ಇನ್ಸೈಡ್ ಇದಾರಲ್ಲ ದೇಶದ ಮೊದಲನೇ ಹೆಜ್ಜೆ. ಆಮೇಲೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದೇನು ದೊಡ್ಡ ವಿಷಯನೇ ಅಲ್ಲ ಅದು. ಈಗಿನ ಪರಿಸ್ಥಿತಿಯಲ್ಲಿ ಯುದ್ಧ ಅಂದ್ರೆ ನೇರವಾಗಿ ನುಗ್ಗಿ ಹೊಡೆಯುವಂಥ ಪರಿಸ್ಥಿತಿ ಇದೆ ದೇಶದಲ್ಲಿ. ಅಷ್ಟರ ಮಟ್ಟಿಗೆ ಕೆಪಾಸಿಟಿ ಇದೆ. ನಮ್ಮ ದೇಶದ ಜನಗಳಲ್ಲಿ ಬದಲಾವಣೆ ಬರಬೇಕು ಮೊದಲನೇ ಹಂತದಲ್ಲಿ. ರಾಜಕಾರಣಿಗಳು ನೇಮ ಹೇಳ್ಕೊತ ಹೋದ್ರೆ ದೊಡ್ಡ ಹಿಸ್ಟ್ರಿ ಆಗತ್ತೆ ಅದು. ಆಮೇಲೆ ನನ್ನನ್ನು ಗುಂಡಿಟ್ಟು ಹೊಡಿಬೋದು, ನೀವು ನಮಗೆ ವಿರೋಧಿ ಅದಾನಂತೇಳಿ ಹೆಸರು ಹೇಳೋದು ಬೇಡ. ನಮ್ಮ ದೇಶದಲ್ಲಿ ನಮ್ಮ ರಾಜಕೀಯದವರ ದೇಶದ್ರೋಹಿಗಳಿದ್ದಾರೆ ಎಲ್ಲ ರಾಜ್ಯದಲ್ಲೂ. ಅವ್ರನ್ನ ಹುಡುಕಬೇಕು, ಅವ್ರನ್ನ ಮಟ್ಟ ಹಾಕಬೇಕು. ಆವಾಗ ದೇಶ ಭದ್ರತೆಯಾಗಿ ಸುಭದ್ರವಾಗಿರತ್ತೆ ಅನ್ನೋದು ನನ್ನ ನಂಬಿಕೆ. ನಾವು ಗೌರ್ಮೆಂಟ್ ಆಫ್ ಇಂಡಿಯಾನ ಸಪೋರ್ಟ್ ಮಾಡ್ತೀವಿ, ನಂಬ್ತೀವಿ. ನಮ್ಮ ಮೋದಿಜಿಯವ್ರು ಏನು ಆ್ಯಕ್ಷನ್ ತೊಗೊತಾರೋ ವಿ ಆರ್ ಆಲ್ ಸಪೋರ್ಟಿಂಗ್ ದ್ಯಾಟ್ ಅಷ್ಟೇ. ಈಗಾಗಲೇ ಬಾರ್ಡರ್ನಲ್ಲಿ ಯುದ್ಧ ಮಾಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಆಗ್ತಾ ಇದೆ. ಅಂದರೆ ಕಂಪ್ಲೀಟ್ ಅಧಿಕಾರನ ಮೋದಿಯವರು ನಮ್ಮ ಸೇನೆಗೇನೆ ಕೊಟ್ಟಿದ್ದಾರೆ.
ಪಾಕಿಸ್ತಾನದ ಮೇಲೆ ಯುದ್ಧ ಆದರೆ ಯಾವ ರೀತಿಯಾಗಿ ಆಗಬೇಕು? ಅದೆಲ್ಲ ಮೋದಿಯವರು ಯೋಚನೆ ಮಾಡಿರ್ತಾರೆ. ಸೊ ವಿ ಬಿಲೀವ್ ಇನ್ ಮೋದಿಜಿ, ಸೊ ವಿ ಜಸ್ಟ್ ಸಪೋರ್ಟ್ ಹಿಮ್. ನಿಮ್ಮ ಹೆಸರು ನನ್ನ ಹೆಸರು ಸಪ್ತಗಿರೀಶ್ ಅಂತ. ನೀವು ಹೇಳಿ. Same whatever said Saptagirish. So whatever the government is going to take an action against this, we will support that side because we elected for him. So let's this decide for us first. ಮಾಡೋದಕ್ಕಿಂತ, ಯಾಕೆಂದರೆ ಎಲ್ಲರಿಗೂ ತೊಂದರೆ ಆಗೋದಕ್ಕಿಂತ ನಮ್ಮದು ಏನು ಅಂತಂದರೆ ಅವ್ರಿಗೆ ಇಂಡೈರೆಕ್ಟಾಗಿ ಅವ್ರಿಗೆ ಏನು ಸಿಗ್ದಲ್ಲೇ ಇರೋಂಗೆ ಅವ್ರಿಗೆ ತೊಂದರೆ ಕೊಡ್ತಾ ಹೋದರೆ ಅವ್ರಿಗೆ ನಮ್ಮ ಯುದ್ಧ ಮಾಡ್ದಂಗೆ, ನಾವು ಇಂಡೈರೆಕ್ಟಾಗಿ ಯುದ್ಧ ಮಾಡ್ದಂಗೆ ಅಂತ ನನ್ನ ಅಭಿಪ್ರಾಯ. ಈಗ ಸಿಂಧು ನದಿ ಒಪ್ಪಂದನ ಕೂಡ ವಾಪಸ್ ತಗೊಂಡಿದ್ದಾರೆ, ಅದರಿಂದನೂ ಪಾಕಿಸ್ತಾನ ತೊಂದರೆಗೊಳಗಾಗಿದೆ. ಹೌದು. GDP ಕೂಡ ಹೌದು. ಎಫೆಕ್ಟ್ ಆಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಹೌದು. ಆದ್ರೆ ನಮ್ಮ ದೇಶದಲ್ಲಿ ಸತ್ತಿರುವಂತಹ 27 ಮಂದಿಗೆ ನ್ಯಾಯ ಸಿಗ್ಬೇಕಂದ್ರೆ ಯುದ್ಧ ಆಗಬೇಕು ಅನ್ನೋರು ಹೌದು. ಅದೇ ಯಾಕೆಂದರೆ ಬೇರೆಯವ್ರಿಗೂ ಇದರಿಂದ ತೊಂದರೆ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಈ ಥರ ಕೊಟ್ಟರೆ ಅವ್ರಿಗೂ ಯುದ್ಧ ಮಾಡ್ದಂಗೆ ನನ್ನ ಫೀಲಿಂಗ್ ಅಂತ ನನ್ನಿದು. ಆದರೆ ನಮ್ಮವ್ರಿಗೂ ತೊಂದರೆ ಆಗಬಾರ್ದು, ಮತ್ತೆ ಅದರಿಂದ ನಮಗೂ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಯುದ್ಧ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವ್ರಿಗಿಂತ ಹೆಚ್ಚಾಗಿ ನಮಗೂ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಯುದ್ಧ ಬೇಡ ಅಂತ ಹೇಳ್ತಿಲ್ಲ, ಮಾಡಬೇಕು. ಕೆಲವರು ಏನು ಹೇಳ್ತಾರೆ ಅಂದರೆ ಈಗ ಯುದ್ಧ ಆಗಬೇಕು, ಯಾಕಂದ್ರೆ ನಮ್ಮ ದೇಶದವ್ರನ್ನ ಹೇಗೆಲ್ಲ ಹೌದು. ಹಾಗೆ ಉಗ್ರರನ್ನು ಕೊಲ್ಲಬೇಕು ಅನ್ನೋದು ಕೆಲವ್ರ ಅಭಿಪ್ರಾಯ. ನಿಜ ಅದು. ಇವಾಗ ಆ ಸತ್ತಿರುವಂತಹ 27 ಮಂದಿಗೂ ನ್ಯಾಯ ಸಿಗಬೇಕು ಅಂತ. ಹೌದು, ಖಂಡಿತ. ಬಾಂಬ್ ಹಾಕೋದೇನು ಬೇಡ ಪಾಕಿಸ್ತಾನವ್ರ ಮೇಲೆ ನಮ್ಮ ಭಾರತದ. ಆ ಥರ ಏನಿಲ್ಲ, ಯುದ್ಧ ಮಾಡಿದ್ರೆ ಸಾಕು. ಈಗ ಅವ್ರು ಕೊಲ್ತಾರೆ ಅಂತ ನಾವು ಅಂದರೆ ಉಗ್ರರನ್ನ ಹುಡುಕಿ ಅವ್ರನ್ನ ಧ್ವಂಸ ಮಾಡಿದ್ರೆ ಒಳ್ಳೇದು. ಸುಮ್ಮನೆ ಪಾಕಿಸ್ತಾನದ ಮೇಲೆ ಅನ್ನೆಸೆಸರಿ ಇನ್ನೋಸೆಂಟ್ ಪೀಪಲ್ ಎಲ್ಲನೂ ಸಾಯ್ತಾರಲ್ವಾ, ಎಲ್ಲರೂ ಇರಲ್ಲ. ಇವಾಗ ನಮ್ಮಲ್ಲಿ ಹೆಂಗೆ ಇನ್ನೋಸೆಂಟ್ ಪೀಪಲ್ಸ್ ಹತ್ರ ಉಗ್ರಗಾಮಿಗಳಿಂದ ಆ ಥರ ಉಗ್ರಗಾಮಿಗಳನ್ನ ಹೊಡೆದ್ರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮನೆಗಳನ್ನೆಲ್ಲ ನೆಲಸಮ ಮಾಡಿದ್ದಾರೆ. ಹೌದು. ಈಗ ಉಗ್ರರು ಅಂದ್ರೆ ನಮ್ಮ ದೇಶದಲ್ಲಿ ಅವ್ರಿಗೆ ಸಾಥ್ ಕೊಟ್ಟಂತವ್ರು ಇದ್ದಾರೆ. ನಮ್ಮ ದೇಶ ಹೌದು ಹೌದು ಹೌದು. ಅವ್ರನ್ನ ಫಸ್ಟ್ ಇದು ಮಾಡಿ, ಫಸ್ಟ್ ಅವ್ರನ್ನ ಯಾರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅವ್ರನ್ನ ನೀವು ಟಾರ್ಗೆಟ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಈಗ ಪಾಕಿಸ್ತಾನ ಮೇಲೆ ಬಾಂಬ್ ಹಾಕ್ತಾರೋ ಅಥವಾ ಬಾರ್ಡರ್ ಅಲ್ಲೇ ನಿಂತು ಯುದ್ಧ ಮಾಡ್ತಾರೆ ಅನ್ನೋದು ಮೋದಿ ಅವರು. ಬಾರ್ಡರಲ್ಲಿ ನಿಂತು ಯುದ್ಧ ಮಾಡಿದ್ರೆ ಪಾಪ ಆ ಸೈನಿಕರು ಈ ಸೈನಿಕರು ಎಲ್ಲನೂ ನಮ್ಮ ಇದನ್ನೇ. ಬಟ್ ಮೇನ್ ಆಗಿರೋದು ಯಾರು ನಮಗೆ ಟಾರ್ಗೆಟ್ ಮಾಡೋದು, ನಾವು ಅವ್ರನ್ನ ಟಾರ್ಗೆಟ್ ಮಾಡೋದನ್ನೇ ಚೆನ್ನಾಗಿ. ಇಲ್ಲಿರೋರು ಯಾರು ಮಾಡಿದಾರೋ ಅವ್ರಿಗೂ ನೋಡಿ ಕೇಳಿ ಅಷ್ಟೇ. ಭಾರತ ಸೇನೆ ಯಾವ ನಿರ್ಧಾರ ತಗೋಬೇಕು? ಯುದ್ಧ ಆಗಬೇಕಾ ಬೇಡವಾ? ಆದರೆ ಯಾವ ರೀತಿಯಾಗಿ ಆಗಬೇಕು? ಬಾರ್ಡರ್ನಲ್ಲೇ ಓಡಾಡಬೇಕಾ ಏನು? ಇಲ್ಲ ನೋಡಿ, ಈಗ ನಮ್ಮ ಭಾರತ ದೃಷ್ಟಿಯಿಂದ ತುಂಬ ಈ ಪಾಕಿಸ್ತಾನ ಇದು ಏನು ಅವ್ರ ಟೆರರಿಸ್ಟ್ಗಳು ಬಂದು ಸುಮಾರು ವರ್ಷಗಳಿಂದ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮಾಡಿ ತುಂಬ ಎಲ್ಲ ಸಾಕಾಗ್ಬಿಟ್ಟಿದೆ ನಮ್ಮ ಇಂಡಿಯನ್ಸ್ಗೆ. ಸೊ ಈ ಒಂದು ಮೋದಿಯವ್ರು ಬಂದು ಈ ನಿರ್ಧಾರ ತೊಗೊಂಡಿರೋದು 100% ಕರೆಕ್ಟ್. ಈಗ ನಮ್ಮ ಭಾರತ ಸೇನೆಗೆ ಬಿಟ್ಟಿದ್ದಾರೆ, ನೀವು ಯಾವ ಥರ ನಿರ್ಧಾರ ತಗೋತೀರ ನಿಮಗೆ ಬಿಟ್ಟಿದ್ದು. ಇನ್ನು 36 ಗಂಟೆಗಳಲ್ಲಿ ಯಾವಾಗ ಬೇಕಾದರೂ ಯುದ್ಧ ಆಗಬಹುದು ಅಂತ. ಮೇಡಮ್, ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 50-50 ಇದೆ. ಬಟ್ 60% ಯುದ್ಧ ಆಗುತ್ತೆ ಅಂತ ಅಂದ್ಕೊತೀನಿ. ನಮ್ಮ ಸೈನಿಕರು ಅವರೆಲ್ಲ ಬಂದು ನಿರ್ಧಾರ ತೊಗೊಂಡಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ, ಅಂದರೆ ದೇಶ ಹಿತದೃಷ್ಟಿಯಿಂದ. ಈಗ ಕೆಲವರು ಯುದ್ಧ ಬೇಡ ಅಂತಾರೆ ಸರ್, GDP ಬಿಡೋಗುತ್ತೆ, ಜನರಿಗೆ ತೊಂದರೆ ಆಗುತ್ತೆ ಅಂತ. ಮೇಡಮ್, ಯುದ್ಧ ಬೇಡ ಅಂತ ಹೇಳಿದ್ರೆ ಇದು ಎಲ್ಲಿವರೆಗೂ ನೀವು ಸೇರಿಸ್ಕೊತೀರಾ? ಇದು ಆಗ್ತಾನೇ ಇರುತ್ತೆ. ಎಷ್ಟು ಜನ ಅಮಾಯಕರು ಸಾಯ್ತಾ ಇದ್ದಾರೆ. ಇದು ಅದಕ್ಕೆಲ್ಲ ಯಾರು ಹೊಣೆ ಹೇಳಿ ಮೇಡಮ್, ಅಲ್ವಾ? ಅಮಾಯಕರು ಸತ್ತೋದ್ರೆ ಈಗ ಬೇರೆ ಈಗ ಯಾರು ಮಾತಾಡ್ತಾರೆ ಇದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಸೊ ಹಾಗಾಗಿ ಯುದ್ಧ ಒಂದು ಕಡೆ, ಯಾಕಂದರೆ ಅವ್ರು ಬೇಕು ಅಂತ ಕಿಣ್ಕೊಂಡು ನಮ್ಮ ಮೇಲೆ ಬರ್ತಾನೆ ಇದ್ದಾರೆ ಅವತ್ತಿಂದ. ಸೊ ಇದಕ್ಕೆ ಒಂದು ನಿರ್ಧಾರ ತೊಗೊಳ್ಳೇಬೇಕು, ಇದಕ್ಕೊಂದು ಪೊಲೀಸ್ ಸ್ಟಾಪ್ ಇಡಲೇಬೇಕು. ಬೇಡ ಅಂತಾರೆ, ಕೆಲವರು ಆಗಲಿ ಅಂತಾರೆ, ಕೆಲವರು ನಮ್ಮ ದೇಶದ GDP ಬಿಡೋಗುತ್ತೆ ಅಂತ ಹೇಳ್ತಾರೆ. ಏನಕ್ಕೆ ಯುದ್ಧ ಅನ್ನೋದು ಕೂಡ ಇದೆ. ಯುದ್ಧ ಆಗಬೇಕಾ ಬೇಡವಾ ಅಂದರೆ ಈಗಿರೋ ಪರಿಸ್ಥಿತಿಯಲ್ಲಿ ಆಗಬೇಕು. ಏನಕ್ಕೆ ಅಂದರೆ ಒಂದು ಲೆವೆಲ್ಗೆ ಆಗಬೇಕು, ಯಾಕಂದರೆ ಅವ್ರಿಗೆ ಗೊತ್ತಾಗಬೇಕಲ್ಲ. ಬೇಸಿಕಲಿ ದೇರ್ ಈಸ್ ಎ ಪಾಯಿಂಟ್ ವೇರ್ ವಿ ಹ್ಯಾವ್ ಏನೋ ಒಂದು ಪೇಷನ್ಸ್ ಅನ್ನೋದಿದೆ. ಇವಾಗ ನಾವು ಮಾಡದೇ ಇರೋ ಲೈಫಲ್ಲಿ ಯಾವತ್ತೂ ಮಾಡಲ್ಲ. ಈ ರೀಸನ್ಗೆ ಮಾಡದೇ ಇದ್ದರೆ ಇನ್ನು ಯಾವ ರೀಸನ್ಗೂ ಮಾಡೋಕ್ಕಾಗಲ್ಲ. ಈಗ ಅಂದರೆ ಬಾರ್ಡರ್ನಲ್ಲಿ ನಿಂತು ಯುದ್ಧ ಮಾಡಬೇಕಾ ಅಥವಾ ಬಾಂಬ್ ಹಾಕ್ತಾರಾ, ಈ ಥರ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಯಾವ ರೀತಿ ಯುದ್ಧ ಆಗಬಹುದು ಇಲ್ಲ, ಅದು ಮೋದಿಯವರು ಯಾವ ನಿರ್ಧಾರ ಉತ್ತರ ಬೇಕು ನಮಗೆ. ಅದು ನಿಮಗೆ ಬೇಸಿಕಲಿ ನಿಮಗೆ ಗೊತ್ತಿದೆ. ಅದು ನಾವು ಅಂದ್ಕೊಳ್ಳೋದಕ್ಕಿಂತ ಮೋದಿ ಬಗ್ಗೆ ಗೊತ್ತಿದೆ ನಿಮಗೆ. ನಾವು ಅಂದ್ಕೊಳ್ಳೋದಕ್ಕಿಂತ ನಾವು ಬೇರೆ ಥರ ಮಾಡ್ತಾರೆ. ಅದು ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಾವು ಹಿಂಗಾಗ್ಬೋದು ಹಂಗಾಗ್ಬೋದು ಅನ್ನೋದಕ್ಕಿಂತ ಇಟ್ಸ್ ಬೇಸಿಕಲಿ ಲಾಸ್ಟ್ ಟೈಮನ್ನು ಮಾಡಿದಾಗ ದೇ ನೋ ಲೈಕ್ ಬೇಸಿಕಲಿ ಔಟ್ ಟು ಡೂ ಇಟ್ ಅಷ್ಟು.
ಒಪ್ಪಂದ ಕೂಡ ಹಿಂದಕ್ಕೆ ತಗೊಂಡಿದ್ದಾರೆ. ಸೊ ಅದರಿಂದನೂ ಈಗಾಗಲೇ ಸಫರ್ ಆಗ್ತಾ ಇದೆ. ಹಾಂ 100% ಆಗ್ತಿದೆ. ಅವರೇ ಹೇಳಿದ್ದಾರೆ ಆ ಥರ ಒಪ್ಪಂದ ವಾಪಸ್ ತಗೊಂಡ್ರೆ ನಾವು ಯುದ್ಧ ಮಾಡೋದು ಗ್ಯಾರಂಟಿ ಅಂತ ಹೇಳಿ. ಸೊ ಇವಾಗ ಯುದ್ಧ ಯಾವ ಮಟ್ಟಕ್ಕೆ ಆಗುತ್ತೆ ಅನ್ನೋದು ನಾವು ನೋಡಬೇಕು. ಹೌದು. ಹೇಗಿರ್ಬೋದು ಅಂತ ನಿಮ್ಗೆ ಇಲ್ಲ, ನೀವು ನೋಡಿ ಎಕನಾಮಿ ಲೆವೆಲ್ ನೋಡಿದ್ರೆ ಇಂಡಿಯಾ ಇಸ್ ನೋ ಕಂಪೇರಬಲ್ ಟು ಪಾಕಿಸ್ತಾನ್. ಅವ್ರಿಗೂ ಎದುರ್ಕೊಂಡಿದ್ದಾರೆ, ಮಾತಾಡೋಕೆ ಏನು ಬೇಕಾದ್ರೂ ಮಾತಾಡ್ತಾರೆ. ಸೊ ಅವರು ಹುಷಾರಾಗಿದ್ದಾರೆ. ದೇ ಹ್ಯಾವ್ ಟು ನೋ ಹೌ ಟು ಸ್ಟಾಪ್ ದ ವಾರ್ ಅಂತ ಯೋಚನೆ ಮಾಡಬೇಕು. ನಮ್ಮದೇನು ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲೂಸ್, ವಿ ಆರ್ ರೆಡಿ ಫಾರ್ ದಟ್. ಸೊ ಐಡಿಯಲಿ ನೀನು ಯುದ್ಧ ಮಾಡಬೇಕಾ ಬೇಡವಾ ಮಾಡೋದು ಇವಾಗ ರೈಟ್ ಟೈಮ್ ಅಂದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಡೂ ಇಟ್. ನೀವು ಈಗ ಮೋದಿ ಅವರು ಯಾವ ನಿರ್ಧಾರ ತಗೊಂಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಏನು ನಿರ್ಧಾರ ತೊಗೊಂಡಿದ್ರು ಸರಿಯಾಗೇ ತೊಗೊಂಡಿರ್ತಾರೆ, ಸರಿಯಾದ ಉತ್ತರ ಅವರು ಕೊಡ್ತಾರೆ. ಐ ಥಿಂಕ್ ಆ್ಯಸ್ ಕಾಮನ್ ಪಬ್ಲಿಕ್ ವಿ ಶುಡ್ ಸ್ಟ್ಯಾಂಡ್ ಬೈ ದ ನೇಷನ್ ವಾಟ್ ಎವರ್ ಡಿಸಿಷನ್ ದೇ ಆರ್ ಟೇಕಿಂಗ್. ಈಗ 27 ಜನ ಪ್ರಾಣ ಬಿಟ್ಟಿದ್ದಾರೆ, ಎಲ್ಲ ಇನ್ನೋಸೆನ್ಸೇನೆ ಉಗ್ರರ ದಾಳಿಗೆ. ಆ್ಯಂಡ್ ಎಷ್ಟೊಂದು ಜನ ನಮ್ಮ ದೇಶದಲ್ಲಿ ಇಟ್ಕೊಂಡವ್ರಿಗೆ ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾವ ರೀತಿಯಾದಂತಹ ನಡೆ ತಗೋಬೇಕು ಇದಕ್ಕೆ ಭಾರತ? ಟೆರರಿಸಮ್ ಎಂಡ್ ಮಾಡಬೇಕು. ಹೌ ವಿ ಅಚೀವ್ ಇಟ್ ಲೆಟ್ ಅಸ್ ಲೀವ್ ಇಟ್ ಟು ಗೌರ್ಮೆಂಟ್. ಬಟ್ ಅದು ಎಂಡ್ ಆಗಬೇಕು. ಈ ಥರ ಹಳೆ ಏನಾಗ್ತಾಯಿತ್ತು ಅದು ಸ್ಟಾಪ್ ಆಗಬೇಕು. ಹೊಸ ಇಫ್ ವಿ ಹ್ಯಾವ್ ಟು ಗೆಟ್ ನ್ಯೂ ಆನ್ಸರ್ಸ್ ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್. ಸೊ ಐ ಥಿಂಕ್ ಮೋದಿ ಗೌರ್ಮೆಂಟ್ ವಿಲ್ ಟೇಕ್ ನೆಸೆಸರಿ ಸ್ಟೆಪ್ಸ್ ಟುವರ್ಡ್ಸ್ ದಟ್. ಈಗ ಸಾಕಷ್ಟು ಜನ ಬೇಡ ಅಂತಾರೆ ಸರ್, ನಮ್ಮ ಎಕಾನಮಿ ಅವ್ರವ್ರ ಪರ್ಸ್ನಲ್ ವಿಷಯ, ಬಟ್ ನಾವು ಉತ್ತರ ಕೊಡಲೇಬೇಕು. ಅದು ಕರೆಕ್ಟಾ ತಪ್ಪಾ ಅಂತಲ್ಲ, ಅದಕ್ಕೆ ನಾವು ಎಲೆಕ್ಟ್ ಮಾಡಿದ್ದೀವಲ್ಲ ಗೌರ್ಮೆಂಟ್. ಲೆಟ್ ಗೌರ್ಮೆಂಟ್ ಟೇಕ್ ದ ಡಿಸಿಷನ್. ಸೊ ದಟ್ಸ್ ವೈ ಗೌರ್ಮೆಂಟ್ ಈಸ್ ದೇರ್. ನಾವು ಸರಿ ತಪ್ಪಾ ಅಂತ ಹೇಳೋದು ತಪ್ಪು. ಯುದ್ಧ ಆಗಬೇಕು ಅಂತ ಹೇಳಿಸ್ತೀವಿ ನಾವು. ಯುದ್ಧ ಆಗಬೇಕು ಅನ್ನಿಸ್ತದೆ. ನಮ್ಮ ಜನಗಳನ್ನ ಹೊಡೆದು ಅವ್ರು ಇದು ಮಾಡಿದ್ರಲ್ಲ, ಅದನ್ನು ಫಸ್ಟು ತಿಳ್ಕೊಂಡು ಮಾಡಬೇಕಾಯ್ತು ಅವರು. ಅದ್ರ ಪ್ರಕಾರದಲ್ಲಿ ಮಾಡಿರೋದು ಅವ್ರು ತಪ್ಪಲ್ವ? ಅವರಿಗೆ ಇದು ಕೊಡಬೇಕಾ, ಕ್ಷಮೆ ಕೊಡಬೇಕಾ ಅವ್ರಿಗೆ? ಏನಿಲ್ಲ, ಮಾಡಲೇಬೇಕು ಅಂತ ಅನ್ನಿಸ್ತದೆ ನಮಗೆ. ಹ್ಞೂ, ಅದನ್ನೇ ಮಾಡಬೇಕು ಅಂತ ಅನ್ನಿಸ್ತದೆ ಆ ರೀತಿಗಳಲ್ಲಿ. ಹೇಗೆ ಯುದ್ಧ ಆಗಬೇಕು? ಬಾರ್ಡರ್ನಲ್ಲಿ ಆಗಬೇಕಾ? ಬಾಂಬ್ ಎಸ್ದು ಬಿಡೋದ ಪಾಕಿಸ್ತಾನ ಮೇಲೆ? ಏರ್ ಸ್ಟ್ರೈಕ್ ಮಾಡೋದ? ಸರ್ಜಿಕಲ್ ಸ್ಟ್ರೈಕ್ ಈಗಾಗಲೇ ಅದೆಲ್ಲ ಅವ್ರ ಮೇಲೆ ಬಿಟ್ಟಿದ್ದು. ಮಿಲ್ಟ್ರಿ ನಮ್ಮ ಇದರೊಳಗಡೆ ಬಿಟ್ಟಿದ್ದೀವಿ. ಅವ್ರು ಏನು ಮಾಡ್ತಾರೆ ಅದರ ಪ್ರಕಾರನೇ ಇದಾಗೋದು. ನಾವು ಬಾಂಬ್ ಹಾಕಿ ಇದಾಕಿ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಅವ್ರ ಮೇಲೆ ಬಿಟ್ಟಿದ್ದದು. ಅವ್ರಿಗೆ ಕೊಟ್ಟಿರ್ತೀವಿ ನಾವು. ಅದ್ರ ಪ್ರಕಾರದಲ್ಲಿ ಏನು ಮಾಡ್ತಾರೆ ಅದನ್ನು ನೋಡೇ ಬಿಡುವ ಅಂತ ನಾವು. ಅವ್ರಿನ್ನೂ ಏನೇನೋ ಮಾಡಬೇಕು ಅಂತ ಒಳಗಡೆ ಓಡಾಡ್ತಾ ಇದ್ದಾರೆ. ಅದು ತಪ್ಪಲ್ವ ಅವ್ರು ಮಾಡ್ತಾ ಇರೋದು ಇವಾಗಲೂ? ಅದು ಮಾಡೋದು ತಪ್ಪು. ಅವರು ಕ್ಷಮೆ ಅಂದರೆ ನಮ್ಮಲ್ಲಿ ಹಿಂದೂಗಳು ಜನಗಳ ಜೊತೆಲಿ ಇರಬೇಕು ಅಂತ ಇರಬೇಕು ಅವರು. ನಾವು ಎಲ್ಲ ಕೊಟ್ಟು ಅವಕಾಶ ಅವರಿಗೆ ಆ ಪೀಡಲ್ಲಿ ಮೋದಿಯವರು ಇದು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆ ಮೋದಿಯವ್ರ ಬಗ್ಗೆಯಲ್ಲಿ ಅವರು ಮಾತಾಡೋಕ್ಕೆ ಕಷ್ಟ. ಆ ಪೀಡಲ್ಲಿ ಅವ್ರಿಗೆ ಊಟ ಸಿಗ್ತಿರಲಿಲ್ಲ, ರೇಸಿನೆಲ್ಲ ಕಳಿಸಿದ್ದಾರೆ ಕೊರೋನಾ ಪೀಡಲ್ಲಿ. ಅವ್ರಿಗೆ ಆ ಪೀಡಲ್ಲಿ ಅದನ್ನು ನೆನ್ಕೋಬೇಕು ಅವನು. ಅದೆಲ್ಲನೂ ಆ ಥರದಲ್ಲಿ ಇದೆ. ಆಗಲೇಬೇಕು ಯುದ್ಧ. ಮಾಡಲ್ಲ, ಸುಮ್ಮನೆ ಅವ್ರ ಬಗ್ಗೆ ಮಾತಾಡೋದು ವೇಸ್ಟ್. ನಾವು ಈಗ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಮೋದಿ ಹೇಳ್ತಿದ್ದಾರೆ ಇದು ಮಾಡಿಬಿಡ್ಬೇಕು. ಈಗ ಸ್ಟಾರ್ಟಿಂಗ್ 28 ಜನ ಯಾವಾಗ ಸತ್ರು ಅವಲೇ ವಾರ್ ಡಿಕ್ಲೇರ್ ಮಾಡಿದರೆ ಇಲ್ಲಿವ್ರು ಜನ ಯಾರು ತಲೆ ಕೆಡಿಸ್ಕೊಂತ ಇರಲಿಲ್ಲ. ಇವ್ರು ಇನ್ನೂ ಮೀನಾಮೇಷ ಮಾಡ್ತಾರೆ. ಅದನ್ನು ಕ್ಲಿಯರಾಗಿ ಆ್ಯಕ್ಷನ್ ತೊಗೊಂಡು ಸೀನಿಯರ್ ಆ್ಯಕ್ಷನ್ ರೆಡಿ ಇದೆಯಲ್ಲ, ಏನಿಲ್ಲ ಕೊರತೆ ಇದೆಯಾ ನಮ್ಮ ಇಂಡಿಯನ್ ಸೇನೆಯಲ್ಲಿ? ಅವ್ರು ರೆಡಿ ಇದ್ದಾರೆ, ನಮ್ಮವ್ರು ರೆಡಿ ಇಲ್ಲ ಅಂದ್ರೆ ಅರ್ಥ ಏನು ಅದಕ್ಕೆ? ಬಿದ್ದೋಲಿ ಬಿಡಿ. ಇವ್ರು ಬೇಳೆ ಬೇಯಿಸ್ಕೊಳಕ್ಕೆ ಜನಗಳನ್ನ ಯಾಕೆ ಬಲಿಪೋಷೆ ಮಾಡಬೇಕು? ಡಿಕ್ಲೇರ್ ಮಾಡ್ಬಿಡ್ರಿ ಡಿಕ್ಲೇರ್ನ. ಅವರ ನಾವು ನೋಡೇ ಬಿಡೋಣ. ಸ್ಟಾಪ್ ಬ್ಲಾಕ್ ಮಾಡ್ಬಿಡಕ್ಕೆ ಹೇಳ್ರಿ, ಬ್ಲಾಕ್ ಮಾಡಿಬಿಡಿ ಸಾಕು. ಅದು ಮಾತ್ರ ನೋಡೋಣ ಮುಂದೆ ಅವ್ರು ಏನು ಮಾಡ್ತಾರೆ ಅಂತೇಳಿ. ಈಗ ಆಲ್ರೆಡಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಹಿಂದೂ ನದಿ ಏನಾದ್ರು ನೀವು ಸ್ಟಾಪ್ ಮಾಡಿದ್ರೆ ರಕ್ತಪಾತ ಐತೆ ಅಂತ ಹೇಳಿದ್ದಾರೆ. ಇದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಇಂಡಿಯನ್ ಗೌರ್ಮೆಂಟು. ಅದಕ್ಕೆ ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅದನ್ನು ಕ್ಲಿಯರಾಗಿ ಕೂತ್ಕೊಂಡು ಇವರು ಡಿಸ್ಕಷನ್ ಮಾಡಿ ಒಂದು ಒಪಿನಿಯನ್ ತೊಗೊಂಡು ಡಿಕ್ಲೇರ್ ಮಾಡಿಬಿಡ್ಬೇಕು ಪಾರ್ನ. ಏನಾಗುತ್ತೆ ನೋಡೇ ಬಿಡೋಣ. ಆಮೇಲೆ ಸೆಕೆಂಡ್ರಿ ಅದು ಇವ್ರು ಬೆಳೆ ಬೇಯಿಸ್ಕೊಂಡು ನಮ್ಮ ಈಗ ಸ್ವತಃ ಅವ್ರು ನ್ಯಾಯ ಕೊಡೋರು ಯಾರು? 10 ಲಕ್ಷ ದುಡ್ಡು ಕೊಟ್ಟಿದ್ದು ಏನು ಪ್ರಯೋಜನ? 10 ಲಕ್ಷ ದುಡ್ಡು ಮನುಷ್ಯನ ದುಡ್ಡು ತೊಗೊಂಡು ಏನು ಮಾಡ್ತೀರಾ? ಮನುಷ್ಯ ಇಂಪಾರ್ಟೆಂಟು. ಮನುಷ್ಯ ಇದ್ದಾಗ ಅವ್ರ ಫ್ಯಾಮಿಲಿ ಅವ್ರಿಗೇನೋ ಮೇಂಟೈನ್ ಮಾಡ್ತಾರೆ. ಮನುಷ್ಯನ ಅವ್ನ ಪಾರ್ಟಿ ಇಲ್ಲದಾಗ 10 ಲಕ್ಷ ದುಡ್ಡು ಘೋಷಣೆ ಮಾಡಿಬಿಟ್ಟು ಸಂತಾನ ಸೂಚನೆ ಮಾಡೋದಾಗತ್ತಾ? ಆಗಲ್ಲ. ಅದಕ್ಕೆ ಏನೋ ವಾರ್ ಡಿಕ್ಲೇರ್ ಮಾಡಲಿ, ಎಲ್ಲರೂ ಸಪೋರ್ಟ್ ಇದೆ. ಬಟ್ ಯಾವುದೋ ಸಿಂಗಲ್ ಒಪಿನಿಯನ್ ಬೇಡ, ಎಲ್ಲ ಪಾರ್ಟಿಯ ಒಪಿನಿಯನ್ ತೊಗೊಂಡು ಡಿಕ್ಲೇರ್ ಮಾಡ್ಕೊಳ್ಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.